ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ಜಾತ್ರೆಗೆ ಹೋಗ್ತಾ ಇದ್ದೀನಿ. ಇದು ಕಾರ್ತಿಕ ಸೋಮವಾರ ದಿನ ಆಗಿರುತ್ತೆ. ಜಾತ್ರೆ ದಿನ ಹೋಗೋದಕ್ಕಾಗಲಿಲ್ಲ, ಯಾಕಂದರೆ ಮಾಮೂಲಿ ಪರ್ಸ್ನಲ್ ಕಾರಣದಿಂದ ನಾನು ಜಾತ್ರೆಗೆ ತೇರಿನ ದಿನ ಹೋಗೋದಕ್ಕಾಗಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀನಿ. ಇವತ್ತು ನೋಡಿ, ಇವತ್ತು ಲಾಸ್ಟ್ ಇದೆ ಜಾತ್ರೆ, ಅದರಿಂದ ಇವತ್ತೂ ಕೂಡ ಪೂರ್ತಿ ರಶ್ ಇದೆ. ನಾನು ಮತ್ತು ದೀಪು ಹೋಗ್ತಾ ಇದ್ದೀವಿ. ದೀಪುನು ಹೋಗಿರಲಿಲ್ವಂತೆ ಜಾತ್ರೆಗೆ. ನಾನು ಜಾತ್ರೆಗೆ ಹೋಗಿಲ್ವಾ, ಹೋಗೋಣ ಅಂತ ಕೇಳೋಕ್ಕೆ ಅಂತ ಫೋನ್ ಮಾಡಿದೆ. ಸೊ ಅವಳು ಕೂಡ ಅಕ್ಕ, ನಾನು ಕೇಳೋದಕ್ಕೂ ಮುಂಚೆ ಅವಳೇನೆ ನಾನು ಜಾತ್ರೆಗೆ ಹೋಗಿಲ್ಲ, ಹೋಗೋಣ ಅಂತ ಹೇಳಿದ್ಲು. ಸೊ ಇಬ್ಬರು ಅಂದ್ಕೊಂಡಿದ್ದು ಒಂದೇ, ಅದಕ್ಕೆ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಕೂಡ ಪೂರ್ತಿ ರಶ್ ಇದೆ. ದೇವಸ್ಥಾನಕ್ಕೆ ಹೋದ ತಕ್ಷಣ ನಾವು ಪಂಜಿನ ಸೇವೆಯನ್ನು ಮಾಡ್ತೀವಿ. ಅರವಟ್ಟಿಗೆ ಕೊಪ್ಪಲು ಅಂತ ನಮ್ಮ ಊರಿಂದ ಒಂದು 5-6 ಕಿಲೋಮೀಟರ್ ಆಗುತ್ತೆ. ತುಂಬ ಹತ್ತಿರನೇ ಇದೆ ಜಾತ್ರೆ. ಸೊ ಇದು ನಮ್ಮೂರ ಜಾತ್ರೆ ಅಂತಲೇ ಹೇಳಬಹುದು. ನಾನು ಲಾಸ್ಟ್ ಇಯರ್ ಅಲ್ಲ, 1-2 ವರ್ಷದ ಹಿಂದೆ ಹೋಗಿದ್ದು, ಎತ್ತಿನ ಗಾಡಿನಲ್ಲಿ ಹೋಗಿದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈಗ ಸುಮಾರು ಒಂದು 6-7 ತಿಂಗಳು ಹಿಂದೆ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ಇದೆ. ನಾನು ಈ ವರ್ಷ ಜಾತ್ರೆಗೆ ಯಾರ ಜೊತೆ ಹೋದಾಗ ಹೇಗಿತ್ತು ಜಾತ್ರೆ ಅನ್ನೋದನ್ನು ತೋರಿಸೋದಕ್ಕೆ ಅಂತ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ನೋಡಿ, ಪಂಜಿನ ಸೇವೆ ಮಾಡ್ತಾ ಇದ್ದೀವಿ. ಇಬ್ಬರು ಕೂಡ ಬಂದವರೆಲ್ಲ ಪಂಜಿನ ಸೇವೆ ಮಾಡ್ತಾರೆ. ದೇವಸ್ಥಾನದ ಸುತ್ತ 3 ಸುತ್ತು ಅಥವಾ 1 ಸುತ್ತು, ಅವ್ರ ಮನಸ್ಸಿಗೆ ಎಷ್ಟು ಬರುತ್ತೋ ಅಷ್ಟು ಸುತ್ತಿ ಅಲ್ಲಿ ಧೂಪ ಕೊಡ್ತಾರೆ. ಧೂಪವನ್ನು ನಾವು ಅಲ್ಲಿ ಕೊಂಡ ಇರುತ್ತೆ, ಅಲ್ಲಿಗೆ ಹಾಕಬೇಕು. ಸೊ ಅಲ್ಲಿಗೆ ಹಾಕಿದ್ಮೇಲೆ ಅಲ್ಲಿ ಹಣೆಗೆ ಇಟ್ಕೊಡ್ತಾರೆ. ಅದೇ ಇರ್ತಾರಲ್ವ, ಒಂದಷ್ಟು ಜನ ಇರ್ತಾರೆ. ಸೊ ಅವ್ರ ಕೈಲಿ ಹಣೆಗೆ ಇಟ್ಸ್ಕೊಂಡು ಇವಾಗ ದೇವಸ್ಥಾನದೊಳಗಡೆ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ತುಂಬಾ ಸಿಂಪಲ್ಲಾಗಿ ಆಯಿತು, ಅಂದರೆ ಬೇಗ ಆಯಿತು. ಆ ಕಡೆ ಒಂದು ಈ ಕಡೆ ಒಂದು ಬಸವಂದು ವಿಗ್ರಹಗಳಿದೆ. ಇವಾಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಮಹಾದೇಶ್ವರ ಸ್ವಾಮಿ ಜಾತ್ರೆ. ಇಲ್ಲಿರೋ ದೇವರು ಮಹಾದೇಶ್ವರ. ನೋಡಿ, ನಿಮಗೆ ತುಂಬ ಹತ್ತಿರದಿಂದ ದೇವರನ್ನು ತೋರಿಸ್ತಾ ಇದ್ದೀನಿ. ಇಲ್ಲೇನು ವಿಡಿಯೋ ಮಾಡ್ಕೋಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ ಏನು ಇರಲಿಲ್ಲ. ಸೊ ನಾನು ತುಂಬ ಹತ್ತಿರದಿಂದ ವಿಡಿಯೋ ಮಾಡಿಕೊಂಡೆ. ದೇವಸ್ಥಾನ ಪೂರ್ತಿ ಚಿಕ್ಕದಾಗಿದೆ, ತುಂಬ ದೊಡ್ಡದಾಗಿಲ್ಲ. ನಾನು ಯಾವಾಗಲೂ ಗೋಲ್ಕುಕ್ಕೆ ಹಣವನ್ನು ಹಾಕ್ಬಿಡ್ತೀನಿ, ಮಂಗಳಾರತಿಗೆಲ್ಲ ಹಾಕೋದು ಕಡಿಮೆ. ಯಾಕಂದರೆ ಗೋಲ್ಕುಕ್ಕೆ ಹಾಕಿದ್ರೆ ದೇವಸ್ಥಾನ ಏನಾದರೂ ಇಂಪ್ರೂವ್ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಜಾತ್ರೆ ಏನೇ ಇದ್ದರೂ ರಶ್ ಇರುವಾಗ ಹೋದ್ರೇ ಚೆಂದ, ಸುಮ್ಮನೆ ಹೋದರೆ ಅಷ್ಟು ಚೆನ್ನಾಗಿರಲ್ಲ. ರಶ್ ಇಲ್ಲ ಅಂತ ಹೇಳಿದ್ರೆ ಜಾತ್ರೆ ಅಂತಲೇ ಅನಿಸೋದಿಲ್ಲ. ಸೊ ಇವತ್ತು ನಮಗೆ ಜಾತ್ರೆ ಅಂತ ಅನ್ನಿಸ್ತು, ಯಾಕಂದರೆ ಜನ ಇರ್ತಾರೋ ಇರಲ್ವೋ ಅಂತ ಅಂದ್ಕೊಂಡು ಹೋದ್ವಿ. ಆದರೂ ಜನ ಇದ್ದರು. ಇಲ್ಲಿ ಒಳಗಡೆ ಬಸವನ ವಾಹನ ನೋಡಿದರೆ ಇದು ಹುಲಿ ವಾಹನ. ತೇರಿನ ದಿನ ಹುಲಿಯನ್ನು ಮೆರೆಸ್ತಾರೆ ನಮ್ಮೂರಿನವರೆಲ್ಲ. ಬಟ್ ಇವತ್ತು ಊರಿನವ್ರು ಯಾರೂ ಬಂದಿಲ್ಲ ಅಲ್ವಾ, ಬೇರೆ ಊರಿನವರು ಮೆರೆಸಿದ್ದಾರೆ. ಸೊ ಅದು ನಿಮ್ಗೆ ಆಮೇಲೆ ತೋರಿಸ್ತೀನಿ. ನೋಡಿ, ಕೆಲವರು ಜನ ಎತ್ತಿನ ಗಾಡಿ ಕಟ್ಕೊಂಡು ಬಂದಿದ್ದಾರೆ. ಎತ್ತುಗಳಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ತೇರಿನ ದಿನ ಅಥವಾ ಆಲರ್ಬಿ ದಿನ ಬಂದ್ಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಜಾತ್ರೆ ಅಂದಮೇಲೆ ಕಡಲೆಪುರಿ ಅಂಗಡಿ ಅಂತೂ ಇರಲೇಬೇಕು. ಬತಾಸು ಮತ್ತು ಬಾದುಷಾ ಎಲ್ಲ ಇರಲೇಬೇಕು. ಜಾತ್ರೆ ಖಾರ ಅಂದರೆ ನನಗೆ ತುಂಬ ಇಷ್ಟ ಇತ್ತು ಆವಾಗ. ಈಗೇನೋ ಅಷ್ಟು ಇಷ್ಟ ಆಗಲ್ಲ. ಜಾತ್ರೆ ಖಾರ ತಿಂದುಬಿಟ್ರೆ ಗಂಟಲು ಎಲ್ಲ ಕೆರೆತ ಬಂದುಬಿಡುತ್ತೆ. ಅಂದರೆ ಅದೇ ಎಣ್ಣೆನಲ್ಲಿ ಬೇಯಿಸ್ತಿರ್ತಾರಲ್ವ. ಸೊ ನನಗೆ ಸ್ವಲ್ಪ ಗಂಟಲು ಕೆರೆತ ಬರುತ್ತೆ ಅಂತ ನಾನು ತಗೊಳ್ಳೇ ಇಲ್ಲ. ಇಲ್ಲಿ ಬಳೆ ಎಲ್ಲ ತೋಡಿಸ್ತಿರ್ತಾರೆ. ವಯಸ್ಸಾದವ್ರಿಗೆ ಇಷ್ಟ ಆಗುತ್ತೆ, ಬಳೆ ಎಲ್ಲ ತೋಡಿಸ್ಕೊಂಡು ಬರ್ತಾರೆ. ನಾನೇನು ಬಳೆ ತೋಡಿಸ್ಕೊಳ್ಳಿಲ್ಲ. ನಾನು ಸಿಂಪಲಾಗಿ 2 ಬಳೆ ಹಾಕ್ಕೊಳ್ಳೋದು, ನೀವೆಲ್ಲ ನೋಡಿದ್ದೀರ ಅಲ್ವಾ. ಸೊ 2 ಬಳೆ ಹಾಕ್ಕೊಳ್ಳೋದು. ಇಲ್ಲಿ ಬಳೆ ಅಂಗಡಿಗಳು, ಚಪ್ಪಲ್ ಅಂಗಡಿಗಳು ಮತ್ತು 50 ರೂಪಾಯಿ 20 ರೂಪಾಯಿಗೆ ಏನೇನು ಮನೆಗೆ ವಸ್ತುಗಳು ಬೇಕೋ ಅದೆಲ್ಲ ಸಿಗುತ್ತೆ. ಮಕ್ಕಳು ಆಟಿಕೆಗಳು ಮತ್ತು ಪರ್ಸು, ವ್ಯಾನಿಟಿ ಬ್ಯಾಗು ನಿಜ ತಗೋಬಹುದು. ನಿಜ ಹೇಳಬೇಕಂದ್ರೆ ಸಿಟಿಲೆಲ್ಲ ಜಾಸ್ತಿ ಆಗುತ್ತೆ, ಇಲ್ಲಿ ಹೋಲ್ಸೇಲಲ್ಲಿ ಸಿಗುತ್ತೆ, ತಗೋಬಹುದು. ಇಲ್ಲಿ ನೋಡಿ, ಅಡುಗೆ ಮನೆಗೆ ಬೇಕಾಗಿರುವಂತಹ ಸ್ಪೂನು, ಸೌಟು ಮತ್ತು ದೋಸೆ ಎಲ್ಲ ಸಿಗುತ್ತೆ. ಪಿಂಗಾಣಿ ವಸ್ತುಗಳೆಲ್ಲ ಸಿಗುತ್ತೆ. ನೋಡಿ, ನಾನು ಹಾಗೂ ಉಪ್ಪು ಹಾಕೋದಕ್ಕೆ 1-2 ತೊಗೊಳ್ಳೋಣ ಅಂದ್ಕೊಂಡೆ. ಮನೇಲಿದ್ದಾಗ ತೊಗೋಬೇಕಂತ ಅನ್ನಿಸ್ತಿರುತ್ತೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಮನೆ ಬೇರೆ ಖರ್ಚುಗಳನ್ನ, ಅಂದರೆ ಈ ಸಂಘಕ್ಕೆ ದುಡ್ಡು ಕಟ್ಟೋದಾಗಿರಬಹುದು ಅಥವಾ ಅದೆಲ್ಲ ನೆನಪು ಮಾಡ್ಕೊಂಡಾಗ ಬೇಡಪ್ಪ, ಆದಷ್ಟು ಕಡಿಮೆ ಖರ್ಚು ಮಾಡ್ಕೊಂಡು ಬರೋಣ ಅಂತ ಅನಿಸುತ್ತೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೈಂಡ್ ಸೆಟ್ ಹಾಗೆ ಆಗಿಬಿಟ್ಟಿರುತ್ತೆ, ಏನೂ ಮಾಡೋದಕ್ಕಾಗಲ್ಲ. ನಾನು ಹಾಗೂ 1-2 ಸಿಂಬಿ ಏನಂತಾರೆ ತಗೊಂಡೆ. ಏನಕ್ಕಂದರೆ ಬಿಸಿದೇನಾದರೂ ಅನ್ನ ಸಾಂಬಾರು ಅಥವಾ ಏನಾದರೂ ಬಿಸಿ ಇರೋದನ್ನು ನಾನು ಸೆಲ್ಫ್ ಮೇಲೆ ಇಡೋದಕ್ಕೆ ನನ್ನ ಹತ್ರ ಜಾಸ್ತಿ ಇರಲಿಲ್ಲ. ಸಿಂಬಿ ಅಂತ ನಾವು ಅಂತೀವಿ. ಸೊ ನೀವೆಲ್ಲ ಏನಂತೀರೋ ಗೊತ್ತಿಲ್ಲ, ನನಗೆ ಅಫಿಷಿಯಲಾಗಿ ಏನಂತಾರೆ ಅಂತ ನನಗೆ ಸರಿ ಗೊತ್ತಿಲ್ಲ. ಇಲ್ಲಿ ನಿಜವಾಗ್ಲೂ ಮನೆಗೆ ಏನೇನು ಉಪಯೋಗವಾಗುವಂತಹ ವಸ್ತುಗಳು ಬೇಕೋ ಅದೆಲ್ಲ ಇದೆ. ಒನಕೆ ಒಲೆಗಳು, ಈಳಿಗೆ ಮನೆ ಎಲ್ಲ. ಇಲ್ಲಿ ನೋಡಿ, ನಾನು ಇದನ್ನು ಫಸ್ಟ್ ಇಷ್ಟಪಟ್ಟೆ, ತೊಗೋಬೇಕನ್ನಿಸ್ತು ಈ ಬ್ಯಾಗು. ಅದಾದಮೇಲೆ ದೀಪು ಇಷ್ಟಪಟ್ಟಳು ಅಂದ್ಕೊಂಡು, ಅಂದರೆ ಇತ್ತು ಬ್ಯಾಗ್ಗಳು ಎಲ್ಲ ಕೊಳೆ ಆಗಿರೋ ಥರ ಇದೆ ಅಂತ. ದೀಪು ನೀನೇ ಅದನ್ನು ತೊಗೊಂಡ್ಬಿಟ್ಟು ನಾನೊಂದು ಪರ್ಸ್ ತೊಗೊಂಡೆ, ಹ್ಯಾಂಡ್ ಪರ್ಸ್ ತೊಗೊಂಡೆ.
ಅದಾದಮೇಲೆ ಫುಲ್ಲು ಜಾತ್ರೆಯಲ್ಲಿ ಎಲ್ಲ ಥರ ಅಂಗಡಿಗಳು ಇತ್ತು. ಬರೀ ಅದನ್ನೇ ತೋರಿಸಿದ್ರೆ ಸುಮ್ಮನೆ ವೀಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಮೇಲೆ ವೀಡಿಯೋ ಮಾಡಿಕೊಂಡೆ. ನನಗೆ ಜಿಲೇಬಿ ಇಷ್ಟ ಆಗುತ್ತೆ, ಬಿಸಿ ಬಿಸಿ ಜಿಲೇಬಿ. ಸೊ ಇಬ್ಬರು ಬರೀ 20 ರೂಪಾಯಿ ತೊಗೊಂಡ್ವಿ. ನನಗೊಂದು ಅವಳಿಗೊಂದು ಬಂತು. ಜಾಸ್ತಿ ತಿಂದರೂ ಕೂಡ ಹೆಲ್ತ್ ಹಾಳಾಗುತ್ತೆ ಅನ್ನೋದು ಗೊತ್ತಿದ್ರೂ ಸಹ ನಾವು ತಿಂತೀವಿ, ಯಾಕಂದರೆ ಅಪರೂಪಕ್ಕೆ ಜಾತ್ರೆಗೆ ಹೋಗಿರೋದಲ್ವ. ಸೊ ಜಿಲೇಬಿ ತಿನ್ನೋದೇ ಅಪರೂಪ, ಅದರಿಂದ ಇಬ್ಬರು ಒಂದೊಂದು ತೊಗೊಂಡ್ವಿ ಅಷ್ಟೇ. ಅದಾದಮೇಲೆ ಆಟದ ಕಡೆ ಹೋದ್ವಿ. ಇಲ್ಲಿ ಎಲ್ಲ ಥರ ಆಟಗಳು ಇತ್ತು. ಆದರೆ ನಿಜ ಹೇಳಬೇಕಂದ್ರೆ ನನಗೆ ಸುನೀತಾ ಸಿಸ್ಟರ್ ನೀವು ಕಮೆಂಟ್ ಮಾಡಿದ್ದೀರಾ, ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಲ್ವ, ಅಲ್ಲಿ ಇವಾಗ ಜಾತ್ರೆ ಅಂದರೆ ಅಷ್ಟು ಖುಷಿನೇ ಆಗಲ್ಲ ಸಿಸ್, ಅವಾಗೆಲ್ಲ ತುಂಬ ಖುಷಿ ಆಗ್ತಿತ್ತಂತ. ನಮಗೂ ಕೂಡ ಅಷ್ಟೇ. ಮೊದಲೆಲ್ಲ ಜಾತ್ರೆ ಅಂದರೆ ಒಂದು ವಾರ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ವಿ. ಜಾತ್ರೆ ದಿನ ಇಡ್ಲಿ ಮಾಡಿಕೊಂಡು ಗೊಜ್ಜು ಮಾಡಿಕೊಂಡು ಎತ್ತಿನ ಗಾಡೀಲಿ ತೊಗೊಂಡು ಹೋಗೋದೆಲ್ಲ ಖುಷಿ ಇತ್ತು. ಬಟ್ ಇವಾಗ ನಮಗೂ ಕೂಡ ಅಷ್ಟು ಖುಷಿ ಇಲ್ಲ. ಗೋಬಿ ಪಾನಿಪುರಿಗಿಂತ ಏನಾದರೂ ಸ್ಪೆಷಲಾಗಿ ತಿನ್ನಬೇಕಂತ ನಾನೇ ಹೇಳಿದೆ ದೀಪುಗೆ. ದೀಪು ಯಾವಾಗಲೂ ಗೋಬಿ ಪಾನಿಪುರಿ ತಿಂತಿರ್ತೀವಿ, ಏನಾದರೂ ಸ್ಪೆಷಲಾಗಿ ಮಾಡಿದರೆ ತಿನ್ನೋಣ ಜಾತ್ರೆಯಲ್ಲಿ ಅಂತ ಹೇಳಿದ್ದೆ. ಸೊ ಇಲ್ಲಿ ಪೊಟ್ಯಾಟೊ ರೋಲ್ನ ಮಾಡ್ತಾಯಿದ್ದಾರೆ. ಅದು ಹೇಗೆ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಾಗಲಿ ಅಂತ ವಿಡಿಯೋ ಮಾಡಿಕೊಂಡೆ. ಅದಕ್ಕೆ ಒಂದು ಮಿಷನ್ ಇರುತ್ತೆ, ಸೊ ಅದರಲ್ಲಿ ಮಾಡ್ತಾರೆ. ಇದು ಕೂಡ ಹೆಲ್ತಿಗೆ ಒಳ್ಳೇದಲ್ವಂತೆ, ಯಾಕಂದರೆ ಪೂರ್ತಿ ಕಲರ್ ಹಾಕ್ಬಿಟ್ಟಿದ್ದಾರೆ. ಇದೆಲ್ಲ ತಿನ್ನಲೇಬಾರ್ದಂತೆ. ಆದರೆ ನಾನು ಮೊದಲೇ ಹೇಳ್ದಲ್ವ, ಅಪರೂಪಕ್ಕೆ ಹೋಗಿದ್ದೀವಿ ಅಂತ. ನಾನು ಇದೊಂದೇ ತೊಗೊಂಡಿದ್ದು ತಿನ್ನೋದಕ್ಕೆ ಅಂತ. ಆಮೇಲೆ ಇದಾದ್ಮೇಲೆ ಪಾನಿಪುರಿ ತೊಗೊಂಡಿದ್ದೀವಿ. ಇದೊಂದೇ ಎಲ್ಲ ಒಂದು 3 ಥರ 4 ಥರ ತಿಂದ್ವಿ, ಇಲ್ಲ ಅಂತ ಹೇಳ್ತಿಲ್ಲ. ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ, ಅದಕ್ಕೆ ನಾನು ಹೇಳ್ತೀನಿ. ನೋಡಿ, ಇದೊಂದು ಮುದ್ದಾದ 2 ಮೌಸ್ಗಳು, ಮಿಕ್ಕಿ ಮೌಸ್ಗಳಿದು ಆಟ ಇತ್ತು, ಅದನ್ನು ನೋಡ್ಕೊಂಡ್ವಿ. ನೋಡಿ, ಎಣ್ಣೆಲಿ ಕರಿತಾ ಇದ್ದಾರೆ. ಅದು ಎಷ್ಟು ದಿನದಿಂದ ಅದೇ ಎಣ್ಣೆಲಿ ಕರಿತಿದ್ದಾರೋ ಗೊತ್ತಿಲ್ಲ. ನಾವು ಕೂಡ ಅದನ್ನೇ ತಿನ್ಕೊಂಡು ಬಂದ್ವಿ. ನನ್ನ ಮಗಳು ಶಾರು ಆಗಲೇ ಅವ್ರ ಅಪ್ಪನ ಜೊತೆಗೆ ಹೋಗಿದ್ದು ಬಂದಿದ್ಲು. ಅಮ್ಮ ನನ್ನನ್ನು ಬಿಟ್ಬಿಟ್ಟು ತಿಂದ್ಬಿಟ್ಟು ಬಂದಿದ್ದೀರಾ ಪೊಟೊಟೊ ರೋಲ್ ಅಂತ ಕೇಳ್ತಿದ್ಲು ಈ ವಿಡಿಯೋ ಎಡಿಟ್ ಮಾಡುವಾಗ. ಅಮ್ಮ ನನಗೊಂದ ಅಂತ ಹೇಳ್ತಾ ಇದ್ದಾಳೆ. ನಿಮ್ಮೂರ ಹತ್ತಿರದಲ್ಲಿ ಯಾವ ಜಾತ್ರೆ ಆಗುತ್ತೆ, ನೀವು ಯಾವ ಜಾತ್ರೆಗೆ ಹೋಗ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲೊಂದು ಕ್ರೀಮ್ ಹಾಕಿ ಕೊಟ್ಟರು. ಸೊ ನಾವು ಒಂದೇ ತೊಗೊಂಡಿದ್ದು, ಇಬ್ಬರಿಂದ ಒಂದೇ ತೊಗೊಂಡಿದ್ದು, 2 ತೊಗೊಳ್ಳಿಲ್ಲ. ಸುಮ್ಮನೆ 2 ತೊಗೊಂಡ್ರೆ ಎಲ್ಲ ತಿನ್ನೋಕ್ಕಾಗಲ್ಲ ಅಂದ್ಕೊಂಡು ಒಂದೇ ತೊಗೊಂಡ್ವಿ. ಏನು ಅಷ್ಟೇನು ಚೆನ್ನಾಗಿರಲಿಲ್ಲ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಪೂರ್ತಿ ಬೆಂದಿರಲಿಲ್ಲ. ಅಂದರೆ ಪೊಟೊಟೊ ರೋಲ್ ಇರೋದೇ ಹಾಗೆ ಅಂದ್ಕೊಳ್ತೀನಿ. ಚೆನ್ನಾಗೈತಾ? ಉಪ್ಪು ಇಲ್ಲ, ಖಾರನೂ ಇಲ್ಲ. ಉಪ್ಪು ಇಲ್ಲ, ಖಾರ. ಅದಾದಮೇಲೆ ದೀಪು ಖಾರ ತೊಗೋತೀನಿ, ಜಾತ್ರೆ ಖಾರ ಅಂದ್ಕೊಂಡು ಬಂದವಳು. ಒಂದು 1/4 kg ತೊಗೊಂಡ್ಳು. ನಾನು ಯಾವಾಗಲೂ ತೊಗೋತಿದ್ದೆ, ಈ ಸಲನೇ ನಾನು ತೊಗೊಳ್ಬೇಕು ಅಂತ ಅನ್ನಿಸ್ಲಿಲ್ಲ. ಯಾವ ಸ್ವೀಟು ತೊಗೊಳ್ಳಿಲ್ಲ, ಯಾವ ಖಾರನೂ ತೊಗೊಳ್ಳಿಲ್ಲ. ಮನೇಲೇ ಕಡಲೆಪುರಿ ಅಷ್ಟೊಂದಿತ್ತು. ವಾಹನ ಮೆಸಿದಿದ್ದು ಮನೆಗೆ ಒಂದಷ್ಟು ಕಡಲೆಪುರಿ ಕೊಟ್ಟಿದ್ರು. ಸೊ ಕಡಲೆಪುರಿ ಇದೆ ಅಲ್ವಾ ಅಂತ ಅಂದ್ಕೊಂಡು ನಾನಿನ್ನೂ ತೊಗೊಳ್ಳಿಲ್ಲ. ನೋಡಿ, ಈ ಥರ ಎಲ್ಲ ಬತಾಸು, ಬಾದುಷಾ, ಲಡ್ಡು ಎಲ್ಲ ಜಾತ್ರೆಯಲ್ಲೇ ನಿಮಗೆ ಸಿಗೋದು, ಬೇರೆಲ್ಲೂ ಸಿಗಲ್ಲ. ನಾನು ನಿಮ್ಗೆ ಹೇಳ್ದೆ ಅಲ್ವಾ, ನಾವು ಬರೋವಾಗ ಹಾಗೆ ವಾಹನ ಮೆರೆಸ್ತಿದ್ರು. ನಾವು ಅದರಿಂದ ಸ್ವಲ್ಪ ದೂರ ಬಂದ್ವಿ. ಎಲ್ಲರೂ ಡೈಲಿ ವ್ಲಾಗ್ಸ್ ಹಾಕಿ ಅಂತ ಹೇಳ್ತೀರಾ. ಹಾಕಿದ್ರೆ ಜಾಸ್ತಿ ವ್ಯೂಸ್ ಕೂಡ ಆಗ್ತಿಲ್ಲ, ಜೊತೆಗೆ ಯಾರೂ ಲೈಕ್ ಕೂಡ ಮಾಡ್ತಿಲ್ಲ. ಅದೊಂದು ಬೇಜಾರಾಗುತ್ತೆ. ನಿಮಗೋಸ್ಕರ ಅಂತಲೇ ಮಾಡಿರ್ತೀನಿ. ವಿಡಿಯೋ ಮಾಡ್ಕೊಳ್ಳೋದಷ್ಟು ಸುಲಭ ಇಲ್ಲ ಅಂತ ನಾನು ಹೇಳ್ತಿರ್ತೀನಿ. ಇಲ್ಲಿ ದೀಪು ಹೂ ತೊಗೊಂಡ್ಳು, ತುಳಸಿ ಪೂಜೆ ಇತ್ತಲ್ವ ಅದರಿಂದ ತೊಗೊಂಡ್ಳು. ನನಗೆ ಮನೇಲೇನೇ ಇತ್ತು ಹೂವು, ಅದಕ್ಕೆ ನಾನು ತೊಗೊಳ್ಳಿಲ್ಲ. ಅದಾದಮೇಲೆ ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ. ಇಬ್ಬರು ಕೂತ್ಕೊಂಡು ಪಾನಿಪುರಿ ತಿಂತಾಯಿದ್ವಿ. ಪಾನಿಪುರಿ ತುಂಬ ಚೆನ್ನಾಗಿತ್ತು. ಪೊಟೊಟೊ ರೋಲ್ ಇಷ್ಟ ಆಗಲಿಲ್ಲ, ಬಟ್ ಪಾನಿಪುರಿ ಇಷ್ಟ ಆಯಿತು. ಖಾರವಾಗಿ ಚೆನ್ನಾಗಿತ್ತು. ನಾವು ತೊಗೊಂಡಿದ್ದು ಬಿಲ್ಲೆಲ್ಲ ನಾನು ದೀಪು ಕೈಲೇ ಕೊಡಿಸ್ದೆ. ನೀನು ಕೊಟ್ಬಿಡಮ್ಮ, ಆಮೇಲೆ ನಾನು ಕೊನೆಯಲ್ಲೆಲ್ಲ ಶೇರ್ ಮಾಡ್ತೀನಿ ಅಂತ. ಸೊ ಅವಳೆಲ್ಲ ಕಡೆ ಅವಳೇ ಕೊಟ್ಟಳು. ಬರೋವಾಗ ನಾನು ಅವಳಿಗೆ ಕೊಟ್ಟು ಬಂದೆ. ಹಾಗೂ ಅಕ್ಕ ಬೇಡ ಅಂತ ಹೇಳ್ತಿದ್ಲು. ನಿಮ್ಗೆ ಅನಿಸ್ಬಹುದು, ಇದೇನಿದು ಇವರು 10 ರೂಪಾಯಿ 20 ರೂಪಾಯಿ ಖರ್ಚು ಮಾಡಿದ್ರೆ ಏನಾಗ್ಬಿಡತ್ತೆ, 10 ರೂಪಾಯಿ 20 ರೂಪಾಯಿಗೆಲ್ಲ ಲೆಕ್ಕ ಇಡ್ತಾರಲ್ಲ ಅಂತ ಅನಿಸ್ಬಹುದು. ನಾವು ನಮ್ಮ ಹಸ್ಬೆಂಡ್ಗಳ ಜೊತೆ ಹೋದಾಗ ಅವ್ರು ಖರ್ಚು ಮಾಡೋದ್ರಲ್ಲಿ ನಮಗೇನು ಅಷ್ಟು ಅನಿಸಲ್ಲ. ಬಟ್ ಹೆಂಗಸ್ರಿಗೆ ಅವ್ರ ಮನೇಲಿ ಕೊಟ್ಟಿರ್ತಾರೋ ಅಥವಾ ಕೊಟ್ಟಿರೋದಿಲ್ವೋ, ಈಗ ನಮ್ಮ ಮನೆಗಳಲ್ಲೇ ಕೊಡದೆ ಹೋಗಿರ್ತೀವಿ ನಾವು ಸಹ. ಸೊ ಅದರಿಂದ ಯಾರಿಗೂ ಏನು ಪ್ರಾಬ್ಲಮ್ ಆಗೋದು ಬೇಡ, ಯಾರಿಗೂ ಮನಸ್ತಾಪ ಬರೋದು ಬೇಡ ಅಂತ ನಾನು ಹಾಗೆ ಮಾಡ್ತೀನಿ ಅಷ್ಟೇ. ನಾವು ಒಬ್ರ ಜೊತೆ ಹೋಗಿದ್ದೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಅವ್ರ ಜೊತೆ ಹೋಗೋದಕ್ಕೆ ನಮಗೆ ಮನಸ್ಸಾಗಬೇಕು. ಅಕಸ್ಮಾತ್ ನಮಗಿಂತ ಅವ್ರದ್ದು ಖರ್ಚಾಗಿತ್ತು ಅಥವಾ ಅವ್ರಿಗಿಂತ ನಮ್ದು ಖರ್ಚಾಗಿತ್ತು ಅಂತ ಅಂದ್ಕೊಳ್ಳಿ, ಅವಾಗ ಇಬ್ಬರಲ್ಲೊಬ್ರಿಗೆ ಮನ್ಸು ಬಂದೇ ಬರುತ್ತೆ ಹೆಣ್ಮಕ್ಳಿಗೆ, ಹೋಗಪ್ಪ ಅವ್ರ ಜೊತೆ ಹೋದರೆ ನಮ್ಮದೇ ಜಾಸ್ತಿ ಖರ್ಚಾಗತ್ತೆ ಅಂತ. ಸೊ ಆ ರೀತಿಯೆಲ್ಲ ಆಗೋದು ಬೇಡ ಅಂತ ನಾನು ಈ ರೀತಿ ಇದ್ದೀನಿ ಅಷ್ಟೇ. ಇಲ್ಲಿ ನೋಡಿ, 1-2 ಸಿಂಬಿ ಮತ್ತು ಈ ಪರ್ಸ್ ತೊಗೊಂಡಿದ್ದು 100 ರೂಪೀಸು. ಈ ಸಿಂಬಿಗಳು ಜಸ್ಟ್ 20 ರೂಪಾಯಿ ಅಷ್ಟೇ.
ಅಲ್ಲಿಂದ ಬಂದಮೇಲೆ ಪುಣ್ಯಾಂಟಿ ಗೃಹ ಪ್ರವೇಶ ಆಗಿತ್ತಲ್ವ, ಅವರು ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ರಂತೆ. ಇವತ್ತು ಕಾರ್ತಿಕ ಮಾಸ ಆಗಿರೋದ್ರಿಂದ ಇವತ್ತೇ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಪೂಜೆಗೆ ಹೇಳಿದ್ರು ರಾತ್ರಿಗೆ ಬನ್ನಿ ಅಂತ. ನನಗೆ ಟ್ಯೂಷನ್ ಅವರ್ಸಲ್ಲಾದರೆ ಬರೋದಕ್ಕಾಗಲ್ಲ ಅಂತ ಹೇಳಿದೆ. ಇಲ್ಲ, ಟ್ಯೂಷನ್ ಅವರ್ಸ್ ಎಲ್ಲ ಬಿಟ್ಟು ಆಮೇಲೆ 8:30 ಮೇಲೆ ಹೋಗೋದು ದೇವಸ್ಥಾನಕ್ಕೆ ಬಾ ಅಂತ ಹೇಳಿದ್ರು. ನೋಡಿ, ನನ್ನ ಶಿವ, ನನ್ನ ಪಾರ್ವತಿ ಇದ್ದೇನೆ. ನಾನು ತುಂಬ ಇಷ್ಟಪಡುವಂಥ ದೇವರಿದೆ ಶಿವ. ನನ್ನಪ್ಪನ ಮನೆ ದೇವರು ಮರಡಿಲಿಂಗೇಶ್ವರ ಅಂತ. ನಾನು ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು. ಸೊ ಅದರಿಂದ ಟ್ಯೂಷನ್ ಎಲ್ಲ ಆಗಿತ್ತಲ್ವ, ನಾನು ಹೋಗಿ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದೆ. ನಮ್ಮ ಶಿವನ ದೇವಸ್ಥಾನ ನಾನು ತುಂಬ ಸಲ ತೋರಿಸಿದ್ದೀನಿ. ಶಿವರಾತ್ರಿ ಹಬ್ಬದಲ್ಲೆಲ್ಲ ತೋರಿಸಿದ್ದೀನಿ. ಇಲ್ಲೇ ಚಾಮುಂಡೇಶ್ವರಿ ಕೂಡ ಇದೆ. ಇದು ಚಾಮುಂಡೇಶ್ವರಿ ನನ್ನ ಅಪ್ಪನ ಮನೆ ಹೆಣ್ಣು ದೇವರು. ಎರಡೂ ಕೂಡ ಇಲ್ಲೇ ಇದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿರ್ತೀವಿ ನಾವು ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ. ಇಲ್ಲಿ ಆದಮೇಲೆ ಜಾಸ್ತಿ ಇಲ್ಲೇ ಪೂಜೆ ಮಾಡಿಸ್ತೀವಿ. ನಾನು ದೇವಸ್ಥಾನಕ್ಕೆ ಹೋಗೋದೇ ಕಡಿಮೆ, ಜಾಸ್ತಿ ಹೋಗೋದಿಲ್ಲ. ಈ ರೀತಿ ಕಾರ್ಯಕ್ರಮ ಬಂದಾಗ ಹೋಗೋದಕ್ಕೆ ಇಷ್ಟಪಡ್ತೀನಿ. ಒಂದು ನೆಪ ಸಿಗುತ್ತೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ. ಈ ದೇವಸ್ಥಾನ ಯಾವಾಗಲೂ ತೆಗೆಯೋದಿಲ್ಲ, ಸೋಮವಾರ ಮಾತ್ರ ತೆಗೆಯೋದು. ಅದು ಕಾರ್ತಿಕ ಸೋಮವಾರದಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತಿರ್ತಾರೆ. ಬೇರೆ ದಿನಗಳಲ್ಲೆಲ್ಲ ತೆಗ್ದಿರಲ್ಲ, ಅದರಿಂದ ಜಾಸ್ತಿ ಹೋಗಲ್ಲ. ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿದೆ. ಅಲ್ಲಿಗೂ ಕೂಡ ಹೋಗಬೇಕು. ನಾವು ಮೊದಲೆಲ್ಲ ಇಡೀ ವಠಾರದವರೆಲ್ಲ ಸೇರಿಕೊಂಡು ಎತ್ತಿನ ಗಾಡಿ ಕಟ್ಕೊಂಡು ಕಾರ್ತಿಕೆ ಎತ್ಸೋದಕ್ಕೆ ಅಂತ ಹೋಗ್ತಿದ್ವಿ. ಇವಾಗೆಲ್ಲ ಅಷ್ಟೊಂದೆಲ್ಲ ಪ್ರೀತಿ ಇಲ್ಲ ಒಬ್ಬರ ಮಧ್ಯ ಒಬ್ಬರಿಗೆ. ಎಲ್ಲರೂ ದೂರ ಅವರವರೇ ಹೋಗ್ತಾರೆ, ಅವ್ರವ್ರ ಮನೆಯವ್ರು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಪೂರ್ತಿ ಕತ್ತಲೆ ಇದ್ದಿದ್ದರಿಂದ ನಾವು ಕಾಣಿಸ್ತಿಲ್ಲ. ಪ್ರಸಾದಕ್ಕೆ ರಸಾಯನ ಮಾಡಿಸಿದ್ರು. ಧನ್ಯವಾದಗಳು.